ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಅಂಬಿಕಾ ನಾಗೇಂದ್ರ ವ್ಲಾಗ್ಸಿಗೆ. ಮಂಡೇ ಮಾರ್ನಿಂಗು ಒಂದು ಚಪಾತಿಗೆ ಒಂದು ಒಳ್ಳೆ ಡಿಶ್ಶು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗಾಗಲಿ, ದೋಸೆಗಾಗಲಿ, ಪೂರಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ವೆಜ್ ಕೊಲ್ಹಾಪುರಿ ಮಾಡ್ತಾ ಇದ್ದೀನಿ. ಅಂದರೆ ಸಂಡೇನೇ ನನ್ನ ಮಗ ಹೇಳಿದ್ದಮ್ಮ ಒಂದು ಒಳ್ಳೆ ಡಿಶ್ ಮಾಡಮ್ಮ ಚಪಾತಿಗೆ ಅಂತೇಳಿ ಅಂತ. ಅದಕ್ಕೆ ನಾನು ಚಪಾತಿ ಹಿಟ್ಟನ್ನು ರಾತ್ರಿನೇ ಕಲಸಿಟ್ಟಿದ್ದೆ. ಹಾಗಾಗಿ ಇನ್ನೊಂದು ಸಲ ಅದನ್ನು ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಬೇಗನೆ ಎದ್ದೇಳಿದ್ದೆ ಅಂತಲೇ ಹೇಳ್ಬೋದು. ಒಂದು 5:30ಗೆ ಎದ್ದಿದ್ದನ್ನೆಲ್ಲ ಮತ್ತೆ ಇನ್ನೊಂದು ಸಲ ಕಲಿಸ್ತಾ ಇದ್ದೀನಿ. ಹಾಗೆಯೇ ಅದಕ್ಕೊಂದು 20 ಮೆಣಸಿನ್ಕಾಯಿ ಬೇಕಾಗುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ನೆನೆ ಹಾಕಿ, ಹಾಗೆ ಒಂದು 2 ಚಮಚದಷ್ಟು ಗೋಡಂಬಿನೂ ಅದನ್ನು ನೆನೆ ಹಾಕಿ ಗೋಧಿ ಹಿಟ್ಟನ್ನು ಇನ್ನೊಂದು ಸಲ ನಾದ್ಬಿಟ್ಟು ಅದನ್ನು ಎತ್ತಿಡ್ತಾ ಇದ್ದೀನಿ. ಅದಕ್ಕೆ ಕಾಲಿಫ್ಲವರ್ನ ರಾತ್ರಿನೇ ಬಿಡಿಸಿ ಈ ಥರ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಅದನ್ನು ಬಿಡಿಸಿ ನೆನೆ ಹಾಕಿದ್ದೆ. ಅದನ್ನು ಈಗ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ತರಕಾರಿನೂ ವಾಶ್ ಮಾಡಿಟ್ಟಿದ್ದೆ. ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಯಾವುದಾದ್ರೂ ಐತೆ, ಆಲೂಗೆಡ್ಡೆ ಅಥವಾ ಕ್ಯಾಪ್ಸಿಕಮು ಮತ್ತು ಬೇಬಿಕಾನು, ನಿಮಗೆ ಯಾವ ಬೇಕಾ ತರಕಾರಿ ಹಾಕಿ ಮಾಡ್ಬೋದು. ವೆಜ್ ಕೊಲ್ಹಾಪುರಿ ಮಾಡ್ತಿರೋದ್ರಿಂದ ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಬೀನ್ಸನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಎತ್ತಿಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಬೀನ್ಸು ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮು ಎಲ್ಲನೂ ಕಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಸಿ ಬಟಾಣಿನೇ ಹಾಕಬೇಕು. ಅಂದರೆ ಒಣಗಿರೋ ಬಟಾಣಿ ಹಾಕಿ ನೆನೆಸಿ ಹಾಕಿದ್ರೆ ಅದು ಚೆನ್ನಾಗಿರಲ್ಲ. ಯಾಕಂದರೆ ಶಾಲೋ ಫ್ರೈ ಮಾಡಿ ಹಂಗೆ ಬೇಯಿಸೋದ್ರಿಂದನೂ ಅದು ಬೇಗ ಬೇಯೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಹಸಿ ಬಟಾಣಿನೇ ಹಾಕಬೇಕು. ಈ ರೀತಿಯಾಗಿ ಹಸಿ ಬಟಾಣಿ ಹಾಕಿ ನಾನೆಲ್ಲ ಬಿಡಿಸ್ಕೊಂಡು ಎತ್ತಿಡ್ಕೊತಾ ಇದ್ದೀನಿ. ಈಗ ತರಕಾರಿಗಳ್ನ ಇದು ಶಾಲೋ ಫ್ರೈ ಮಾಡಬೇಕು. 1 to 2 minutes ಇದನ್ನು ಫ್ರೈ ಮಾಡಬೇಕು ಎಣ್ಣೆ ಹಾಕಿ. ತುಂಬಾ ಟೇಸ್ಟಾಗಿ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತರಕಾರಿ ಅಂತ ಏನಿಲ್ಲ, ಇದರಲ್ಲಿ ಮಸಾಲೆ ಪದಾರ್ಥಗಳನ್ನು ಅಷ್ಟೇ ಹುರಿದು ಮಾಡೋದ್ರಿಂದ ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂದಿತ್ತೆ ಅಂತೇಳಿ ಕಾಮೆಂಟ್ ಮಾಡಿ. ಕಾಲಿಫ್ಲವರ್ನು ಅಷ್ಟೇ 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ಫ್ರೈ ಮಾಡಬೇಕು. ಈ ರೀತಿಯಾಗಿ 1 to 2 minutes ಶಾಲೋ ಫ್ರೈ ಮಾಡಿದ್ರೆ ಸಾಕು. ಈ ರೀತಿಯಾಗಿ ಶಾಲೋ ಫ್ರೈ ಮಾಡಿಬಿಟ್ಟು ಈಗ ನಾನು ಅದನ್ನು ಎತ್ತಿಡ್ತಾ ಇದ್ದೀನಿ. ಒಂದು ಬಟ್ಲಿಗೆ ಎತ್ತಿಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲವನ್ನೂ ನಾವು ಫ್ರೈ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಫಸ್ಟು ಕಾಲಿಫ್ಲವರ್ನ ಫ್ರೈ ಮಾಡಿ ಈಗ ಅದನ್ನು ಎತ್ತಿಟ್ಟು ಈಗ ಬಟಾಣಿ ಮತ್ತು ಕ್ಯಾರೆಟು ಮತ್ತು ಬೀನ್ಸ್ನ ಒಂದೇ ಸಲ ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ, ಇದಕ್ಕೂ 1 ಚಮಚ ಎಣ್ಣೆ ಹಾಕಿ 1 to 2 minutes ಅಷ್ಟೇ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಮಾಡಿ ಇದನ್ನು ಅಷ್ಟೇ ಎತ್ತಿಡ್ತಾ ಇದ್ದೀನಿ. ತರಕಾರಿ ನೋಡ್ತಿರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಏನು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ. ಈ ರೀತಿಯಾಗಿ ಶಾಲೋ ಫ್ರೈ ಮಾಡಿ ಇದನ್ನು ಒಂದು ತಟ್ಟೆಗೆ ಎತ್ತಿಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ತರಕಾರಿನೂ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಟಾಣಿನೇ ಒಂದು ಸಲ, ಕ್ಯಾರೆಟೇ ಒಂದು ಸಲ, ಬೀನ್ಸೇ ಒಂದು ಸಲ ಹಾಕ್ಕೊಂಡು ಬೇಕಾದರೆ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲವನ್ನೂ ಒಂದೇ ಸಲ ಹಾಕಿ ನಾನೀಗ ಫ್ರೈ ಮಾಡಿ ಅದನ್ನು ಈಗ ಎತ್ತಿಡ್ತಾ ಇದ್ದೀನಿ. ಈಗ ಒಂದು ತಟ್ಟೆಗೆ ಎತ್ತಿಟ್ಟಿದ ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ತೊಗೊಂಡು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ, ಈ ಥರ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ 1 ಚಮಚ ಎಣ್ಣೆ ಹಾಕಿ ಇದನ್ನು ಶಾಲೋ ಫ್ರೈ ಮಾಡಿ ಇದನ್ನು ಸಹ ಎತ್ತಿಡ್ತಾ ಇದ್ದೀನಿ. ಅಂದರೆ ಇದು ವೆಜ್ ಕೊಲ್ಹಾಪುರಿನ ಈ ರೀತಿಯಾಗಿ ಶಾಲೋ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲೇ, ಹಾಗೆಯೇ ಮಸಾಲೆ ಪದಾರ್ಥಗಳೂ ಅಷ್ಟೇ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ತುಂಬ ರುಚಿಯಾಗಿ ಬಂದಿತ್ತು ವೆಜ್ ಕೊಲ್ಹಾಪುರಿ. ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಅನ್ನೋದು ಬಿಟ್ಟರೆ ಡಿಶ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಈಗ ಇದಕ್ಕೆ ಒಣ ಕೊಬ್ಬರಿ ಬೇಕಾಗುತ್ತೆ. ಅದನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ಕೊಳೋದಿದೆ. ಅದಕ್ಕೆ ಈಗ ಒಂದು ಪ್ಯಾನಿಗೆ, ಅಂದರೆ ತರಕಾರಿನೆಲ್ಲ ಫ್ರೈ ಮಾಡೋದ್ನಲ್ಲ ಅದೇ ಪ್ಯಾನಿಗೆ ಈಗ ನಾನು 2 ಚಮಚ ಎಣ್ಣೆ ಹಾಕಿ ಈಗ ನಾನು ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಇಂಚು ಚಕ್ಕೆ, 3 ಲವಂಗ, 3 ಏಲಕ್ಕಿ, ಹಾಗೆ 20 ಕಾಳು ಮೆಣಸು ಅದನ್ನು ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡುವಾಗಲೇ ನಾನೀಗ 1 ಚಮಚದಷ್ಟು ನಾನೀಗ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚ ಗಸಗಸೆ ಹಾಕ್ತಾ ಇದ್ದೀನಿ. ಹಾಗೆ 2 ಚಮಚ ಧನಿಯಾ ಕಾಳು ಹಾಕ್ತಾ ಇದ್ದೀನಿ, ಅಂದರೆ ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಈಗ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಗ್ರೇವಿ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿ ತಕ್ಕನಾಗಿ ನಾನು ಇಲ್ಲಿ ಇಷ್ಟನ್ನು ಹಾಕ್ತಿದ್ದೀನಿ. ನಾನು ಇದನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ತಿರುವಾಗಲೇ ನಾನೀಗ ಅಂದರೆ ಗ್ರೇಟ್ ಮಾಡಿಟ್ಕೊಂಡಿದ್ದಂತಹ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಈಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ ಪುಡಿ, ಅಂದರೆ ಖಾರದ ಪುಡಿ ಹಾಕ್ತಿರೋದ್ರಿಂದ ನಾನಿಲ್ಲಿ ಮೆಣಸಿನ್ಕಾಯಿನೂ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇಲ್ಲ. ಅಂದರೆ ನಾನು ಆವಾಗಲೇ ನೆನೆ ಹಾಕಿದ್ದೀನಿ. ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ನಾನು ಇಲ್ಲಿ ನೆನೆ ಹಾಕಿರೋದು. ನಾವು ನೆನೆ ಹಾಕಲ್ಲ, ಈ ಥರ ಹುರಿದು ಮಾಡ್ತೀವಿ ಅಂದರೆ ನೀವು ಈ ಟೈಮಲ್ಲೇ ಒಂದು ಸ್ವಲ್ಪ ಖಾರದ
ಮೆಣಸಿನ್ಕಾಯಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿ ಈಗಲೇ ಹುರ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೋದು. ಈ ರೀತಿಯಾಗೆಲ್ಲ ಹುರ್ಕೊಂಡು ಅದು ತಣ್ಣಗಾಗಲಿ ಅಷ್ಟೊತ್ತಿಗೆ ಟೊಮೊಟೊ ಪ್ಯೂರಿ ಬೇಕಾಗುತ್ತೆ. ಅದಕ್ಕೆ ನಾನೀಗ ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಅಂದರೆ ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಅದನ್ನು 7 ಟೊಮೊಟೊ ತೊಗೊಂಡಿದ್ದೀನಿ. ಈ ರೀತಿಯಾಗಿ ದೊಡ್ಡದಾಗೆ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡೋದಲ್ವ, ಹಾಗಾಗಿ ನಾನು ಇದು ಸ್ವಲ್ಪ ಲಾರ್ಜ್ ಸೈಜಲ್ಲೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಎತ್ತಿಡ್ತಾ ಇದ್ದೀನಿ. ಹಾಗೆ ಸಣ್ಣದಾಗೆ ಈರುಳ್ಳಿ ಕಟ್ ಮಾಡ್ಕೊಳೋದಿದೆ. ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಚಾಪ್ಡ್ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡು ಹಾಗೇನೆ ಒಂದು 3 ಹಸಿಮೆಣಸಿನ್ಕಾಯಿ ಅದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಒಂದು ಬೌಲಿಗೆ ಎತ್ತಿಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 200 ಗ್ರಾಮ್ನಷ್ಟು ಪನ್ನೀರ್ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಸಣ್ಣದಾಗಾರ ಕಟ್ ಮಾಡ್ಕೋಬೋದು ಅಥವಾ ಲಾರ್ಜ್ ಸೈಜಾರ ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಇದನ್ನು ಎತ್ತಿಡ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಇದಕ್ಕೆ. ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಸಹ ಎತ್ತಿಡ್ತಾ ಇದ್ದೀನಿ. ಇವನ್ನೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಮಸಾಲೆನೂ ಸಹ ತಣ್ಣಗಾಗಿರುತ್ತೆ. ಆವಾಗ ಗ್ರೈಂಡ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಅಂತೇಳಿ ಅಂತ ಮಸಾಲೆನೇ ಹುರಿದು ಇವನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಪನ್ನೀರ್ನೂ ಅಷ್ಟೇ ಸಣ್ಣದಾಗಿ ಕ್ಯೂಬ್ ಮಾಡ್ಕೊಂಡು ಅವನು ಸಹ ಎತ್ತಿಡ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಸಹ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಮಸಾಲೆನೂ ಸಹ ತಣ್ಣಗಾಗಿರುತ್ತೆ. ಆವಾಗ ಅದನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಅಂತ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು. ಈಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಈಗ ಎತ್ತಿಡ್ತಾ ಇದ್ದೀನಿ. ಎತ್ತಿ ಇಟ್ಟಿದ ನಂತರ ಮಸಾಲೆನೂ ತಣ್ಣಗಾಗಿತ್ತು. ಈಗ ಅದನ್ನು ಸಣ್ಣ ಜಾರಲ್ಲಿ ಹಾಕ್ತಾ ಇದ್ದೀನಿ. ಸಣ್ಣ ಜಾರಲ್ಲಿ ಹಾಕಿ ಈಗ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ಒಳಗೆ ನಾನು ನೆನೆಸಿಟ್ಟಿರುವಂತಹ ಗೋಡಂಬಿನೂ ಹಾಕ್ತಾ ಇದ್ದೀನಿ. ನಾನು 2 ಚಮಚ ಗೋಡಂಬಿ ತೊಗೊಂಡಿದ್ದೆ. ಇನ್ನು ನೆನೆಸಿದ್ನಲ್ಲ, ಈಗ ಅದನ್ನು ಹಾಕಿ ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದನ್ನಂತೂ ಈ ಮಸಾಲೆನಂತೂ ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡ್ತಿರ್ಬೋದು ಎಷ್ಟು ನಯಸ್ಸಾಗಿ ಬಂದಿದೆ ಅಂದರೆ ಎಷ್ಟೊಂದು ನುಣ್ಣಗೆ ಬಂದಿದೆ ಅಂತೇಳಿ. ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಈಗ ಇದನ್ನು ಎತ್ತಿಟ್ಟು ಈಗ ನಾನು ಟೊಮೊಟೊನೂ ಅಷ್ಟೇ ಅದನ್ನು ಈಗ ಗ್ರೈಂಡ್ ಮಾಡೋದಿದೆ. ಅದಕ್ಕೆ ಸ್ವಲ್ಪ ದೊಡ್ಡ ಜಾರ್ ತಗೊಂಡು ಅದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿದ ನಂತರ ಆವಾಗಲೇ ನೆನೆಸಿದ್ನಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಅದು ಚೆನ್ನಾಗಿ ನೆಂದಿತ್ತು. ಈಗ ಅದನ್ನು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಟೈಮ್ ಇತ್ತಲ್ಲ, ಹಾಗಾಗಿ ತಣ್ಣೀರಲ್ಲೇ ನೆನೆಹಾಕಿದ್ದೆ. ಟೈಮ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಬಿಸಿನೀರಲ್ಲೇ ನೆನೆಹಾಕ್ಬೋದು. ಈಗ ಅದನ್ನು ಹಾಕಿ ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಗ್ರೈಂಡ್ ಮಾಡಿದಾಗಂತೂ ತುಂಬಾ ರೆಡ್ಡಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಟೊಮೊಟೊನೂ ರೆಡ್ಡಾಗಿತ್ತು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರಕ್ಕೆ ತುಂಬ ಚೆನ್ನಾಗಿ ರೆಡ್ಡಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡ್ತಿದ್ರಲ್ಲ. ಈಗ ಇದೆಲ್ಲ ರೆಡಿ ಆದಮೇಲೆ ನಾನೀಗ அந்த ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅವೆಲ್ಲ ಪ್ರೋಸೆಸ್ ಆದಮೇಲೆ ಈ ಗ್ರೇವಿ ಮಾಡ್ಕೊಳಕ್ಕೆ ಸ್ವಲ್ಪ ಈಸಿನೇ ಆಗುತ್ತೆ. ಈಗೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಎತ್ತಿಡ್ಕೊಂಡು ಈಗ ನಾನು ಗ್ರೇವಿ ಮಾಡೋಕ್ಕೆ ಒಂದು 7ರಿಂದ 8 ಚಮಚ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. 8 ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ 3 ಪಲಾವ್ ಎಲೆ ಹಾಗೆ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಬದಲು ಗುಂಟೂರು ಮೆಣಸಿನ್ಕಾಯಿನಾದರೂ ಹಾಕ್ಬೋದು. ನಾನಿಲ್ಲಿ ನಮ್ಮ ಮನೇಲಿ ಇದ್ದಿದ್ದು ಬ್ಯಾಡಗಿ ಮೆಣಸಿನ್ಕಾಯಿ, ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ನಂತರ ಆವಾಗಲೇ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಅದನ್ನಂತೂ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಫ್ರೈ ಮಾಡಬೇಕು. 2ರಿಂದ 3 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಿತ್ತು ಅಂತ ಅನ್ನುವಾಗಲೇ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದನ್ನು ಹಾಕಿ ಇವಾಗ ಫ್ರೈ ಮಾಡಬೇಕು. ಈಗ ನಾನು 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅಂದರೆ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ತೀನಿ. ಯಾವುದೇ ಅಡುಗೆಗಾಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಅದು ಹಸಿ ವಾಸನೆ ಹೋಗೋ ಥರ ಅದನ್ನು ಫ್ರೈ ಮಾಡಬೇಕು. ಈಗ ಇದನ್ನು ಅಷ್ಟೇ ನಾನು 2ರಿಂದ 3 ನಿಮಿಷ ಫ್ರೈ ಮಾಡಿ ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡ್ತಿರುವಾಗಲೇ ಇದಕ್ಕೊಂದು ಸ್ವಲ್ಪ ಪುಡಿಗಳು ಆ್ಯಡ್ ಮಾಡೋದಿತ್ತೆ. ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಫ್ರೈ ಆದ ತಕ್ಷಣ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿದ ನಂತರ ನಾನು 2 ಚಮಚ ಇಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಯಾಕೆ 2 ಚಮಚ ಹಾಕ್ತಾ ಇದ್ದೀನಿ ಅಂದರೆ ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದರಲ್ಲಿ ಖಾರ ಇರೋದಿಲ್ಲ. ಹಾಗಾಗಿ ನಾನಿಲ್ಲಿ 2 ಚಮಚ ನಾನಿಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಅಲ್ಲಿ ಖಾರದ ಮೆಣಸಿನ್ಕಾಯಿ ಆ್ಯಡ್ ಮಾಡಿದರೆ ಇಲ್ಲಿ ಸ್ವಲ್ಪ ಕಡಿಮೆ ಹಾಕ್ಬೋದು. ಖಾರದ ಪುಡಿನ ಅಂದರೆ 1 ಚಮಚ ಹಾಕ್ಬೋದು. ಈಗ ಇದನ್ನೆಲ್ಲ ಹಾಕಿ ಈಗ ನಾನೀಗ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದನ್ನು ಫ್ರೈ ಮಾಡಿದ ತಕ್ಷಣ ನಾನು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಕಾಳು ಮತ್ತು ಕೊಬ್ಬರಿನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಈಗ ಈ ಪೇಸ್ಟನ್ನು ಹಾಕ್ತಾ ಇದ್ದೀನಿ.
ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು ನೀವೇನೆಯ. ಈಗ ಇದನ್ನು ಹಾಕಿ ನಾನೀಗ ಅದ್ರಾಗ ಇದ್ದಿದ್ದ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮಿಕ್ಸಿ ಜಾರಾಗಿ ಇದ್ದಿದ್ದ ಮಸಾಲನೆಲ್ಲ ಚೆನ್ನಾಗಿ ತೊಳೆದು ಈಗ ಆ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಖಾರದ ಪುಡಿ ಎಲ್ಲ ಇದಕ್ಕೆ ಮಿಕ್ಸ್ ಆಗಬೇಕು ಚೆನ್ನಾಗಿ, ಆ ರೀತಿಯಾಗಿ ಈಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕಲರ್ ನೋಡಿ ಯಾವ ಥರ ಚೇಂಜ್ ಆಗ್ತಿದೆ ಅಂತೇಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲರ್ ಚೇಂಜ್ ಆಗಬೇಕು ಅಂದರೆ ಖಾರದ ಪುಡಿ ಎಲ್ಲ ಇದಕ್ಕೆ ಹೊಂದ್ಕೋಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ರೆ ನಾನು ಯಾವ ಥರ ಮಿಕ್ಸ್ ಮಾಡಿದೆ ಅಂದರೆ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಿದ ನಂತರ ನಾನು 1.5 ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಗರಂ ಮಸಾಲಾನ. ಅದಕ್ಕೆ ನಾನೀಗ 1.5 ಚಮಚದಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಹಾಕಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಟೊಮೆಟೊ ಪ್ಯೂರಿ ಹಾಕಿದ ಮೇಲೂ ಹಾಕ್ಬೋದು, ಇವಾಗಾದರೂ ಹಾಕ್ಬೋದು. ಅದಕ್ಕೆ ನಾನು ಇವಾಗಲೇ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ಹೊಂದ್ಕೊಳ್ಳೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಮಿಕ್ಸ್ ಮಾಡಿದ ನಂತರ ನಾನು ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ. ಅಂದರೆ ಟೊಮೆಟೊ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ಆವಾಗಲೇ ವೈಟ್ ಕಲರ್ ಇತ್ತು, ಇದು ಎಷ್ಟು ಚೆನ್ನಾಗಿ ರೆಡ್ ಕಲರ್ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಅಂತ. ಇದನ್ನು ಹಾಕಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ ಅಂತೇಳಿ ಅಂತ. ಇದೇ ರೀತಿಯಾಗಿ ಈಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದೇ ಸಮಯದಲ್ಲಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತೇಳಿ ಅಂತ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿದ ನಂತರ ಆವಾಗಲೇ ಶಾಲೋ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿ, ಅಂದರೆ ಕಾಲಿಫ್ಲವರು, ಬೀನ್ಸು, ಕ್ಯಾರೆಟು, ಬಟಾಣಿ, ಅವನ್ನೀಗ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದೊಂದೇ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತೆ. ಅದಾದ ನಂತರ ನಾನು ಬೀನ್ಸು ಮತ್ತು ಕ್ಯಾರೆಟು ಮತ್ತು ಬಟಾಣಿ ಕಾಳು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕಾಲಿಫ್ಲವರು ಇದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಹೊಂದ್ಕೊಳೋ ಥರವ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೋದು. ನಾನೀಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನೊಂದು ಗ್ಲಾಸಷ್ಟು ನಾನು ನೀರು ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಕ್ಕಳು ಇಷ್ಟಪಟ್ಟು ಕೇಳಿದಾಗ ನಾವು ಇಷ್ಟಪಟ್ಟು ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ. ಎಲ್ಲ ಅಂದರೆ ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇದ್ದರೂ ಪರವಾಗಿಲ್ಲ ಅಂತ ಸ್ವಲ್ಪ ಬೇಗನೆ ಎದ್ದು ನಾನು ಅಂದರೆ ಈ ಡಿಶ್ ರೆಡಿ ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡೆ. ಮುಗಿಸೋ ಅಷ್ಟೊತ್ತಿಗಂತೂ ಒಂದು 8:15 ಆಗಿತ್ತು. ಚಪಾತಿನೆಲ್ಲ ಮಾಡೋ ಅಷ್ಟರಲ್ಲಿ ನಾನು ಈ ಗ್ರೇವಿ ಆಗೋಷ್ಟರಲ್ಲಿ ಅಂತೂ 8 ಗಂಟೆ ಆಗಿತ್ತು. ಸ್ವಲ್ಪ ಬೇಗ ಎದ್ದಿದ್ದರಿಂದ ಸ್ವಲ್ಪ ಬೇಗನೆ ಮುಗಿಸ್ಬೋದು, ಅಂದರೆ ಕರೆಕ್ಟ್ ಟೈಮಿಗೆ ಆಯಿತು. ಲಂಚ್ ಬಾಕ್ಸ್ ರೆಡಿ ಆಯಿತು. ಈಗ ನಾನು ಪನ್ನೀರ್ ಪೀಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರ್ ಪೀಸ್ಗಳನ್ನೇ ನಾನಿಲ್ಲಿ ಅಂದರೆ ಶಾಲೋ ಫ್ರೈ ಮಾಡ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ನಾನು ಇಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಸೇರಿಸಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಆವಾಗಲೇ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನೀಗ ಅಂದರೆ ಅಷ್ಟೊತ್ತಿಗೆ ಒಂದು ಕುದಿ ಬರುತ್ತೆ. ಅಷ್ಟೊತ್ತಿಗೆ ನಾನು ಅಂದರೆ ಕಸೂರಿ ಮೇಥಿನೂ ಈಗ ನಾನು ಹಾಕ್ತಾ ಇದ್ದೀನಿ. 1 ಚಮಚದಷ್ಟು ನಾನಿಲ್ಲಿ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ಅಂದರೆ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ಟವ್ ಮೇಲೆ ಇಡ್ತೀನಿ. ನಾನು ಇನ್ನೊಂದು ಸ್ಟವ್ ಮೇಲೆ ಇಟ್ಟು 4 to 5 ಮಿನಿಟ್ಸ್ ಅಷ್ಟೇ ಅದನ್ನು ಬೇಯಿಸೋದು. ಹಾಗೆಯೇ ಚಪಾತಿಗೂ ರೆಡಿ ಮಾಡ್ಕೊತೀನಿ. ನಾನು ಚಪಾತಿ ಅಂದರೆ ನಾನು ಇಲ್ಲಿ ಮಾಡೋದು ಲೇಯರ್ ಚಪಾತಿ. ನಮ್ಮ ಮನೇಲಿ ಯಾರಿಗೂ ಸಹ ಆ ಥರ ಮಾಡಿದ್ರೆ ಚಪಾತಿ ಇಷ್ಟ ಆಗಲ್ಲ, ಲೇಯರ್ ಚಪಾತಿನೇ ಇಷ್ಟ ಆಗೋದು. ಈಗ ಅಲ್ಲಿ ಚಪಾತಿನೂ ಆಗ್ತಾ ಇತ್ತು. ಹಾಗೆ ಇದನ್ನು ಸ್ಟವ್ ಆಫ್ ಮಾಡಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟೆ. ಸೂರ್ಯನ ಬೆಳಕು ಅಷ್ಟೇ ಅಲ್ಲಿ ಗ್ರೇವಿ ಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ. ಈಗ ಇದು ರೆಡಿ ಆಯಿತು. ಈಗ ಗ್ರೇವಿನೂ ರೆಡಿ ಆಯಿತು, ಹಾಗೆ ಚಪಾತಿನೂ ಸಹ ರೆಡಿ ಆಯಿತು. ಈಗ ನೋಡ್ತಿರ್ಬೋದು ಗ್ರೇವಿ ಎಷ್ಟು ತಿಕ್ನೆಸ್ಸಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ. ಚಪಾತಿಗಾಗಲಿ ಪೂರಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ. ಅಂದರೆ ಕಾಲಿಫ್ಲವರ್ ಬದಲು ಆಲೂಗೆಡ್ಡೆನೂ ಸಹ ಹಾಕ್ಬೋದು. ಮನೇಲಿ ಯಾವ ವೆಜಿಟೇಬಲ್ ಇರುತ್ತೋ ಅದನ್ನು ಹಾಕಿ ಮಾಡ್ಬೋದು. ತುಂಬಾ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು ಈ ಗ್ರೇವಿ. ಈಗ ಮಕ್ಕಳಿಗೂ ಸಹ ಟಿಫನ್ ರೆಡಿ ಮಾಡಿಕೊಟ್ಟು ಹಾಗೆಯೇ ನಾನು ಲಂಚ್ ಬಾಕ್ಸಿಗೂ ರೆಡಿ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸಿಗೂ ಅಷ್ಟೇ ಚಪಾತಿನೂ ಮತ್ತು ಗ್ರೇವಿನೂ ಹಾಕ್ತೀನಿ. ಅಂದರೆ ವೆಜ್ ಕೊಲ್ಹಾಪುರಿನೂ ಹಾಕಿ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಟಿಫನ್ ಮುಗಿಸ್ತೀನಿ. ಹಾಗೆಯೇ ಮಧ್ಯಾಹ್ನಕ್ಕೆ ನಾನು ಕರ್ಬೂಜ ಜ್ಯೂಸ್ ಮಾಡ್ತಾ ಇದ್ದೀನಿ. ಈಗಂತೂ ತುಂಬಾ ಬಿಸಿಲಲ್ವಾ, ಹಾಗಾಗಿ ನಾನು ಕರ್ಬೂಜ ಜ್ಯೂಸ್ ಮಾಡ್ತಾ ಇದ್ದೀನಿ. ಕರ್ಬೂಜ ಜ್ಯೂಸ್ ಅಂದರೆ ನಾನು ಇಲ್ಲಿ ಸಕ್ಕರೆ ಆ್ಯಡ್ ಮಾಡಿಲ್ಲ, ನಾನು ಇಲ್ಲಿ ಮಾಡ್ತಾ ಇರೋದು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ.
ಸಕ್ಕರೆಗಿನ್ನ ಬೆಲ್ಲನೇ ಒಳ್ಳೆಯದು. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಅದಕ್ಕೆ ನಾನಿಲ್ಲಿ ಕರ್ಬೂಜ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಈಗ ನಾನು ಅಂದರೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾನಿಲ್ಲಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಪುಡಿ ಬೆಲ್ಲನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಅಂದರೆ ಗ್ರೇಟ್ ಮಾಡ್ಕೊಂಡಿರೋ ಬೆಲ್ಲ ಖಾಲಿಯಾಗಿತ್ತು, ಹಾಗಾಗಿ ಸ್ವಲ್ಪ ಪುಡಿ ಬೆಲ್ಲ ಇತ್ತು, ಅದನ್ನು ಹಾಕಿ ಹಾಗೆ ನೀರನ್ನು ಹಾಕಿ ಹಾಗೆ ಐಸ್ ಕ್ಯೂಬ್ನ ಹಾಕಿ ನಾನು ಜ್ಯೂಸ್ ರೆಡಿ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜ್ಯೂಸು ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.